ಪ್ಯೂರ್ ಫಸ್ಟ್ ಹಾಫ್ ಅಲ್ಲಿ ಪ್ಯೂರ್ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಕೊಟ್ಟಿದ್ದಾರೆ, ಸೊ ಕವರ್ ಅಪ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ಗೂ ಇದಕ್ಕೂ ನನಗೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಬಂತು ಫಸ್ಟ್ ಹಾಫ್ ಮಾತ್ರ. ಹಾಯ್ ಹಲೋ ನಮಸ್ಕಾರ ಬಸವನ್, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಏನಿಲ್ಲ, ಜಸ್ಟ್ ಒಂದು ಮೂವಿ ನೋಡ್ಕೊಂಡ್ ಬಂದ್ವಿ, ಅದೇ ಭೈರತಿ ರಣಗಲ್ ಅಂತ. ಶಿವಣ್ಣ ಅವ್ರು ಆಕ್ಟ್ ಮಾಡಿರೋದು. ಸೊ ಸಖತ್ತಾಗಿದೆ ಫಿಲಮು, ಇಷ್ಟ ಹೇಳ್ತಿದ್ದೀನಿ, ಆರಾಮಾಗಿ ನೋಡ್ಬೋದು. ನೀವೇ ನೋಡಿರ್ಬೋದಲ್ಲ, ಶಿವಣ್ಣ ಅವ್ರು ಲಾಂಗ್ ಹಿಡಿದ್ರೆ ಪ್ರೇಮೇ ಬೇರೆ ತರ ಇರುತ್ತೆ. ಸಿನಿಮ್ಯಾಟಿಕ್ ಲುಕ್ ಎಲ್ಲ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ನನಗೆ ಇಷ್ಟ ಆಗಿದ್ದ ಸೀನು ಅಂದ್ರೆ ಶಿವಣ್ಣ ಅವರು ಇಂಟರ್ವಲ್ ಸೀನ್ ಅಲ್ಲಿ ಒಂದು ಲಾಂಗ್ ಇಟ್ಕೊಂಡು ಒಂದು ಫೈಟ್ ಮಾಡೋ ಸೀನ್, ಒನ್ ಆಫ್ ದ ಫೇವ್ರೇಟ್ ಅನ್ಬೋದು. ಆ ಸೀನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅದೇನೋ ಅಂತಾರಲ್ಲ, ಹಂಸಲೇಖ ಅವರು ಕೊಡ್ತಾರೆ ಫಿಲಮ್ಗೆ ರಿದಮ್ಮು, ನಮ್ ಶಿವಣ್ಣ ಹಿಡಿದ್ರೆ ಲಾಂಗು ಸೂಪರ್ ಹಿಟ್ ಫಿಲಮ್. ಏನಂತೀರ? ಮಚ್ಚಿಡ್ದು ನಿಂತ್ರೆ ನೀನು ಚೆದ್ದು ಕುಣಿತಾರೋ, ನಿನ್ನ ಮುಂದೆ ಎಲ್ರೂ ಬಚ್ಚ ಕಾಣಣ್ಣ. ಹೆವಿ ಕ್ಲಾಸಿಕ್ ಆಗಿ ತೋರಿಸ್ತಿದ್ದಾರೆ. ಜಸ್ಟ್ ಏನಿಲ್ಲ, ಮಫ್ತಿಗೂ ಮುಂಚೆ ಒಂದು ಕ್ಯಾರೆಕ್ಟರ್, ಒಂದು ಗ್ಯಾಂಗ್ಸ್ಟರ್ ಹೇಗೆ ಒಂದು ಲೋವರ್ ಕ್ಲಾಸ್ ಹುಡುಗನಿಂದ ಅಡ್ವೊಕೇಟ್ ಆಗಿ, ಅಡ್ವೊಕೇಟ್ ಇಂದ ಒಂದು ಗ್ಯಾಂಗ್ಸ್ಟರ್ ಹೇಗಾಗ್ತಾರೆ ಅನ್ನೋದೇ ಫಿಲಮ್. ಡೈರೆಕ್ಟರ್ ಬಂದ್ಬಿಟ್ಟು ಈ ತರದೊಂದು ಕನ್ನಡ ಫಿಲಮ್ ನ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಮಾಡಿದ್ದಾರೆ ಅಂದ್ರೆ ಡೆಡಿಕೇಶನ್ ಬೇರೆ ಲೆವೆಲ್. ಒಂದು ನೆಕ್ಸ್ಟ್ ಲೆವೆಲ್ ಫಿಲಮ್ ನ ಮಾಡ್ತಿದೀವಿ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ನಾವು ಅಲ್ಲೇ ಪ್ರೀ ಕ್ಯಾಪ್ಚರ್ ಮಾಡಿರ್ತೀವಿ. ಬಟ್ ಬಿಫೋರ್ ಹೇಗಿತ್ತು ಅನ್ನೋ ಮಾಡೋದು ಬಹಳ ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಒಂದು ಸೀನ್ ಮಿಸ್ ಆದ್ರೂ ತುಂಬಾ ಜನ ಆಡ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಬಿಫೋರ್ ಅವ್ರು ನೋಡಿರ್ತಾರಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬಂದ್ಬಿಟ್ಟು ಸಿನಿಮ್ಯಾಟಿಕ್ ಲುಕ್ ಮತ್ತೆ ಸ್ವಲ್ಪ ಲ್ಯಾಗ್ ಅನಿಸ್ತು ಫಿಲಮ್. ನನ್ನ ಮೈಂಡ್ ಅಲ್ಲಿ ಮಫ್ತಿ ಓಡ್ತಿತ್ತು, ಮಫ್ತಿಯಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲದನ್ನು ತಲೆ ಹಿಡ್ಕೊಂಡಿದ್ದೆ. ಬಟ್ ಭೈರತಿ ರಣಗಲಲ್ಲಿ ಆ ಕ್ಯಾರೆಕ್ಟರ್ ಬಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಶಿವಣ್ಣ ಅವ್ರು ಇದರಲ್ಲಿ ಅಡ್ವೊಕೇಟ್ ಆಗ್ತಾರೆ, ಇದೇನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಸೊ ಆಮೇಲೆ ಆ ಸ್ಟೋರಿನ ಈ ಬೇಸ್ ಲೈನ್ ಇಂದ ಒಂದು ಗ್ಯಾಂಗ್ಸ್ಟರಿಗೆ ಕರ್ಕೊಂಡು ಹೋಗೋ ಬೇಸ್ ಲೈನ್. ಸೊ ಅಲ್ಟಿಮೇಟ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ದಯವಿಟ್ಟು ಯಾರು ಕೂಡ ಪೈರಸಿನ ಮಾಡಬೇಡಿ. ಕನ್ನಡ ಫಿಲಮ್ ನೆಕ್ಸ್ಟ್ ಲೆವೆಲ್ ಬೆಳೀಲಿ. ನೆಕ್ಸ್ಟ್ ನಾನು ಇನ್ನೊಂದು ನೋಡಿದ್ದೇನು ಅಂದ್ರೆ, ಸೊ ನಾರ್ತ್ ಸೈಡ್ ಅಲ್ಲೆಲ್ಲ ಈ ಫಿಲಮ್ ತುಂಬಾ ರಿಲೀಸ್ ಆಗಿಲ್ಲ. ತುಂಬಾ ಯೂಟ್ಯೂಬರ್ಸ್ ರಿವ್ಯೂಸ್ ನೋಡಿದೆ. ಸೊ ಅದರಲ್ಲಿ ಅವ್ರು ಹೇಳಿದ್ದಿಷ್ಟೇ, ನಾರ್ತ್ ಸೈಡ್, ಡೆಲ್ಲಿ ಸೈಡ್ ಇಲ್ಲೆಲ್ಲ ರಿಲೀಸ್ ಆಗಿಲ್ಲ ಫಿಲಮ್. ಸೊ ನಾವು ಪ್ರೈವೇಸಿಯಾಗಿ ನೋಡಿದ್ವಿ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಫ್ತಿನ್ ನೋಡಿ ಇದನ್ನ ನೋಡ್ಲೇಬೇಕು ಅಂತ ಅನ್ಸಿದ್ರು. ಸೊ ಹೇಗೆ ಹುಟ್ಟಿದ್ರು ಈ ಗ್ಯಾಂಗ್ಸ್ಟರ್, ಜನಕ್ಕೆ ಯಾವ ತರ ಸಹಾಯ ಮಾಡಕ್ ಹೋಗಿ ಯಾವ ತರ ಆಗಿದೆ ಅನ್ನೋದೇ ಫಿಲಮ್. ನೋಡಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಫಿಲಮ್ ನ ನೋಡಿ. ಶಿವಣ್ಣ ಮಾಸ್ ಆಗಿರೋದು ಲುಕ್ ನಿಮಗೆ ಡೆಫಿನೆಟ್ ಆಗಿ ಸಿಗುತ್ತೆ, ಮಿಸ್ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಥಿಯೇಟರ್ ಅಲ್ಲೇ ನೋಡಿ. ಥ್ಯಾಂಕ್ ಯು. ಶುಭ ದಿನ.